ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೊರಟ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ನೀವು ಮತ್ತು ನಿಮ್ಮ ಪಕ್ಷ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ ಅದೇ ರೈತರು ನಿಮಗೂ ಕೂಡ ನಿಮ್ಮ ಪಕ್ಷಕ್ಕೂ ಕೂಡ ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ಬಯಸ್ತಾನೆ. ನೀವೆಷ್ಟು ಕೇಸ್ ಹಾಕ್ತಿರೋ ಅಷ್ಟೇ ರೈತ ಹೋರಾಟ ಬಲ ಆಗುತ್ತೆ. ಎಷ್ಟು ಪೊಲೀಸರನ್ನು ಉಪಯೋಗಿಸ್ತಿರೋ ಅಷ್ಟೇ ರೈತರ ಹೋರಾಟ ಬಲ ಆಗುತ್ತೆ. ಈ ಹೋರಾಟದ ಮೂಲಕ ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ. ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಮಹಿಳಾ ವಿರೋಧಿ ಸರ್ಕಾರ. ಕೇಸ್ ಹಾಕಿದ್ರಿ ನೀವು, ಯಾರ ವಿರುದ್ಧ ಕೇಸು, ಯಾರು ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಕೇಸು, ಯಾರ ಅಧಿಕಾರಿಗಳಿಗೆ ಹೆದರಿಸಿ ಓಡಿಸಿದ್ರೆ ಅವರ ವಿರುದ್ಧ ಕೇಸು. ಆದ್ರೆ ಯಾವ ಅಳನ್ನದಲ್ಲಿ ಕೇಸ್ ಆಯ್ತು, ನಮ್ಮ ಶಿವನಿಗೆ ಅಪಮಾನಕ್ಕೆ ಮಾಡಕ್ಕೆ ಹೊರಟಿದ್ರು ಅವರ ಕೇಸು ವಾಪಸ್ ತಗೊಂಡ್ರಿ. ಯಾವ ಡಿಜೆ ಅಲ್ಲಿ ಕೆಜೆ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು ಆ ಕೇಸು ವಾಪಸ್ ತಗೊಂಡ್ರಿ. ಇಲ್ಲಿ ಹುಬ್ಬಳ್ಳಿಯ ಶಾಸಕರು ಕೂತಿದ್ದಾರೆ, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ ಸುಡಕ್ಕೆ ಹೊರಟ್ರು ಆ ಕೇಸನ್ನು ವಾಪಸ್ ತಗೊಂಡ್ರಿ. ಒಂದು ಕಡೆ ದೇಶ ವಿರೋಧಿಗಳ, ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದು ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ ಅವರ ಮೇಲೆ ಕೇಸ್ ಹಾಕಕ್ಕೆ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಯಡಿಯೂರಪ್ಪನವ್ರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸಾರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವ ಅಂತಾರೆ. ನಾನು ಯಾವುದಕ್ಕನ ಸೈನ್ ಹಾಕಿದ್ರೆ ತೋರಿಸಿ, ನೀವು ನಾನು ಯಾವುದನ್ನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದ್ದೀನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದ್ದೀನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಯಡಿಯೂರಪ್ಪನವ್ರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸಾರ್ ಅಂತ, ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಸೈನ್ ಹಾಕಿಲ್ವ ಅಂತಾರೆ. ನಾನು ಯಾವುದಕ್ಕನ ಸೈನ್ ಹಾಕಿದ್ರೆ ತೋರಿಸಿ, ನೀವು ನಾನು ಯಾವುದನ್ನ ಬಿಡದಿ ಪ್ರಾಜೆಕ್ಟ್ಗೆ ಅಕ್ವಿಜೇಷನ್ಗೆ ಸೈನ್ ಹಾಕಿದ್ದೀನ ತೋರಿಸಿ, ಪ್ರೊಸೀಡಿಂಗ್ಸ್ಗೆ ಸೈನ್ ಹಾಕಿದ್ದೀನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಯಾವಾಗ ನೀವು ರೈತರ ಜೀವನದ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಕೈ ಹಾಕಿದ್ದೀರಿ, ಆ ರೈತರ ಶಾಪ ಈ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ದೇನೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದು ಇವತ್ತು ನಿಮ್ಮ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಇವತ್ತು ನಿಮ್ಮ ಸರ್ಕಾರ ಬಂದು ಇಷ್ಟು ವರ್ಷಗಳಾಗಿದ್ದಾವೆ, ನೀವು ಮುಖ್ಯಮಂತ್ರಿಗಳಾಗಿ ಇಷ್ಟು ತಿಂಗಳಾಗಿದೆ, ಇವತ್ತಿಗೂ ಕೂಡ ಕೃಷಿ ಸಚಿವರು ಇನ್ನೂ ಕೂಡ ಯಾರು ಅಂತೇಳಿ ಇನ್ನೂ ಗೊತ್ತಿಲ್ಲ. ಕೃಷಿ ಸಚಿವರು ಯಾರು ಅಂತೇಳಿ ಇನ್ನೂ ಕೂಡ ನೇಮಕ ಆಗಿಲ್ಲ. ಅದರ ಬದಲಾಗಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಹೊರಟಿದ್ದೀರಿ. ನಾನು ನಿಮ್ಗೊಂದು ಕಿವಿ ಮಾತನ್ನು ಹೇಳ್ತೇನೆ, ಹೇಗಿದ್ರು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡದಂತೆ ಕಾಣ್ತಾ ಇದೆ. ನಿಮ್ಮ ಇಲಾಖೆಯನ್ನ ಎಲ್ಲವನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಲಜ್ಜೆಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗಳು
ಈ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರಕ್ಕೆ ಕೈಯಿಂದ ಹೊಡಿಬಾರ್ದು, ಬಾರ್ಕೋಲ್ದಿಂದ ಹೊಡಿಬೇಕು. ಬಾರ್ಕೋಲ್ದಿಂದ ಹೊಡೆದ್ರೆ ಆ ಚರ್ಮವನ್ನು ಕಿತ್ಕೊಂಡ್ಬರ್ಬೇಕು. ಶಿವಕುಮಾರ್ ಅವರು ಕೂಡ ಆ ರೀತಿ ಜನರೆಲ್ಲರೂ ಕೂಡ ತಕ್ಕ ಪಾಠವನ್ನು ಕಲಿಸ್ಬೇಕು. ಈ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಆದಾಯ ಮಾಡಿಕೊಡ್ತಾ ಇದ್ದಾನೋ ಅವ್ರಿಗೆ ಲಾಭವನ್ನು ಮಾಡಿಕೊಡುವಂತ ಯೋಜನೆ ನಿಲ್ಲಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಅಂತ ಮಾತನ್ನು ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ವಾರಕ್ಕೆ 2 ಸಾರಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ. ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಎಲ್ಲ ಜಲಾಶಯಗಳು ಬತ್ತೋಗಿದ್ದಾವೆ. ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತಲ್ಲೀನರಾಗಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂಥ ಕೆಲಸ ನಾವು ಎಲ್ಲ ಸೇರಿ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನೀವೆಲ್ಲ ತೊಡಗಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಅವರಿಗೆ ಸರಿಸಮಾನ ಅಂತ ವ್ಯಕ್ತಿ ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋದು ನಿಮಗೂ ಗೊತ್ತಿರುವಂಥ ಸಂಗತಿ. ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಬೇರೆ ಮಾತಿಲ್ಲ. ಯಾಕೆಂದ್ರೆ ಆ ಭಾಗದ ಭೂಮಿ ಹಸಿರು ಕೂಡಿರ್ತಕ್ಕಂಥ ಭೂಮಿ, ಬಂಜರು ಭೂಮಿ ಅಲ್ಲ. ಭೂಮಿ ಬಗ್ಗೆ ಆಗ್ಲಿ ರೈತರ ಬಗ್ಗೆ ಆಗ್ಲಿ ಮಾತಾಡ್ಲಿಕ್ಕೆ ಪದಗಳೇ ಇಲ್ಲ. ಪದಗಳು ಇಲ್ಲದೆ ಇರುವಾಗ ಬಂಜರು ಭೂಮಿ ಆಗಿದ್ರೆ ಬಂಜರು ಭೂಮಿ ಮಾಡ್ತಾ ಇದ್ದೀವಿ ಬಿಡಿ ಅಂತ ಹೇಳ್ಬೋದಾಗಿತ್ತು. ಹಸಿರು ಕೂಡಿರ್ತಕ್ಕಂಥ ಭೂಮಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ನೀರಾವರಿ ಇರ್ತಕ್ಕಂಥ ಭೂಮಿ ಆ ವಿಚಾರವಾಗಿ ಮಾತಾಡೋ ಹಂಗೆ ಇಲ್ಲ. ಇನ್ಯಾವ ವಿಚಾರ ಮಾತಾಡ್ತಾರೆ ಇದನ್ನ ಮುಚ್ಚಾಕ್ಲಿಕ್ಕೆ? ಕುಮಾರಸ್ವಾಮಿ ಇದು ಬಿಟ್ಟರೆ ಬೇರೆ ಮಾತೇ ಇಲ್ಲ ಅವರಲ್ಲಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಡಿ ಕೆ ಶಿವಕುಮಾರ್ ಅವರಿಗೆ, ಲೂಟಿಕೋರ ಕಾಂಗ್ರೆಸ್ಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.